ಸ್ಟೆಪ್ಸ್ ಆಗೋವರೆಗೂ ಸಾಕಾಗ್ಬಿಡ್ತು, ಮಾತಾಡೋಕ್ಕೆ ಆಗ್ದೆಲ್ಲ ಫುಲ್ ಸುಸ್ತಾಗ್ತಿದೆ. ಇನ್ನೂ ನಡೀತಾ ಇದ್ದೀವಿ, ಇನ್ನೂ ಎಷ್ಟು ದೂರ ನಡಿಬೇಕು ಕಾನೆ. ಪ್ರತಿ ಹೆಂಗಿತ್ತು ಸ್ಟೆಪ್ಸು? ಸೂಪರ್ ಆಗಿತ್ತು. ಇದಕ್ಕೆ ಮುಂಚೆ ಅಂತ ಇದ್ರೆ ಕ್ಯಾಮ್ರಾ ಇಲ್ದಿರೋ ಯಾರು 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 ನೋಡ್ಸು ಲಡ್ಡು 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 ಯಾರಮ್ಮ ಇದು? ಲಡ್ಡು ಲಡ್ಡು ಲಡ್ಡು. ಮಕ್ಕಳಿಗೆಲ್ಲ ಮುಡಿ ಕೊಟ್ಟಿದ್ದಾಯಿತು. ಇಲ್ಲಿ ಕೊಳದಲ್ಲಿ ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗಬೇಕು. ಆ್ಯಂಡ್ ಆ ನೀರು ನೋಡಿ ಎಷ್ಟು ನೀಟಾಗಿದೆ. ಆ ಸೆಂಟ್ರಲ್ಲಿ ಒಂದು ಚಿಕ್ಕ ಗೋಪುರ ಥರ, ಲುಕಿಂಗ್ ಸೋ ಕ್ಯೂಟ್. ನೀರು ಇಷ್ಟಕ್ಕೆ, ಇದಕ್ಕೆ ಆ ಕಡೆ ಎಲ್ಲ ಹೋಗ್ಬಾರ್ದು, ತುಂಬ ಡೆಪ್ತ್ ಇದೆಯಂತೆ. ಸೊ ಇಲ್ಲೇ ನಾವು ನೀರಲ್ಲಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಜಾಸ್ತಿ ಹೊತ್ತು ಮಾಡೋಕ್ಕಾಗಿಲ್ಲ, ದರ್ಶನಕ್ಕೆ ಟೈಮ್ ಆಗುತ್ತೆ ಅಂತ. ಹಾಗೆ ದರ್ಶನಕ್ಕೆ ಹೋದ್ವಿ. ಎಷ್ಟು ದೂರ ನಡೆಸ್ತಾರೆ ಇವರು, ನಡೀತಿದ್ದಾರೆ. ನಾವು ಇಲ್ಲೇ ಇದ್ದೀವಿ, ಸುತ್ತಿಸ್ತಾರೆ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಅಂತ. ಆಡೆ ఉంది కదా ವೇಟು ಸರ್ವದರ್ಶನಂ ಎತ್ತನು ದರ್ಶನಕ್ಕೆ ಓಡಿ ಹೋಗ್ತಾ ಇದ್ದೀವಿ. ನನಗೆ ಎತ್ಕೊಂಡಿದ್ದೀನಿ. ಎಷ್ಟು ಕಷ್ಟ, ತುಂಬ ಕಷ್ಟಪ್ಪ. ಗೈಡೆನ್ಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಬಂದು ಇಲ್ಲಿ ಹೋಗೋಕ್ಕೆ ಕಾಲು ಪದ ತಾರ ಆಡ್ತಿದೆ. ಕ್ಯೂ ನೋಡಿ ಎಷ್ಟಿದೆಯೋ, ಫುಲ್ಲು ಅಲ್ಲಿ ನಿಂತ್ಕೊಂಡಿದ್ದಾರೆ. ನನಗಂತೂ ಕಾಲುಗಳು ಹೆವಿ ನೋತಿತ್ತು. ಫ್ರೀ ದರ್ಶನ ಅಂತಲ್ವಾ, ಕ್ಯೂ ತುಂಬ ಇತ್ತು. ಎಲ್ಲ ಫುಲ್ ಕಿತ್ಕೊಂಡ್ಬಿಟ್ಟಿದ್ರು, ಮೊಬೈಲು ಲಗೇಜು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಎಲ್ಲ ಕಿತ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ರಿಮೈನಿಂಗ್ ವ್ಲಾಗ್ ಎಲ್ಲ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ದರ್ಶನ ಆಯಿತು. ಇವಾಗ ಅಂದರೆ ಇವತ್ತು ಸ್ಯಾಟರ್ಡೆ 6 o'clock ಹಂಗೆ ದರ್ಶನ ಆಯಿತು. ಇವಾಗೆಲ್ಲ ತೊಗೊಬಂದು, ಇವಾಗ ಎಷ್ಟು ಟೈಮು ಅಂತಂದರೆ 7:47 ಆಗಿದೆ. ಇವಾಗ ನಾವು ಬಸ್ ಹತ್ತಿದ್ದೀವಿ. ಬಸ್ ಹತ್ತಾದ್ಮೇಲೆ ನಾವು ಇವಾಗ ಕೆಳಗಡೆ ಹೋಗ್ತೀವಿ. ಅಂದರೆ ಘಾಟ್ ಸೆಕ್ಷನ್ಸ್ ಇರುತ್ತಲ್ಲ, ತಿರುಮಲ ಕೆಳಗಡೆ ತಿರುಪತಿನ ಯಾವುದೋ ಒಂದು ತಿರುಪತಿನ ಕೆಳಗಡೆ ಮೇಲೆ ಇದ್ದೀವಿ, ಕೆಳಗಡೆ ಹೋಗ್ತೀವಿ ಇವಾಗ. ಆ್ಯಂಡ್ ಕೆಳಗಡೆ ತಿರುಪತಿ ಅಂತೆ, ಮೇಲೆ ತಿರುಮಲ ಅಂತೆ. ಅದೇ ತಿರುಪತಿಗೆ ಹೋಗ್ತಿದ್ವಿ. ಹೌದಾ? ಏನಪ್ಪ ನನಗೆ ಕನ್ಫ್ಯೂಷನ್ನು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ತುಂಬ ಕಷ್ಟಪಟ್ಟಿದ್ದೀವಿ. ನಾನು ನಮ್ಮ ನಾದಿನಿ, ಇವಾಗಲೂ ನಮ್ಮ ನಾದಿನಿ ಕಾಲು ನೋವು ಅಂತ ಆಗ್ತಿದ್ದಾಳೆ. ನಾನು ಹತ್ತಿದ್ದೀನಿ, ನೈಟೆಲ್ಲ ಕಾಲು ನೋವು ಅಂತ. ಯಾಕಂದ್ರೆ ನಾರ್ಮಲಾಗೆ ನಾವು ಮೇಲೆಯಿಂದ ಡೈರೆಕ್ಟಾಗೆ ಬಂದುಬಿಟ್ಟಿದ್ರೆ ಅಷ್ಟೊಂದು ಅನಿಸ್ತಾ ಇದ್ದಿಲ್ಲ ಅನ್ಕೊತೀನಿ. ಮೆಟ್ಲ್ ಮೇಲೆ ನಡ್ಕೊಂಡು ಇವಾಗ ಯಾರೋ ಇನ್ಫಾರ್ಮ್ ಕೊಟ್ಟಿರಲ್ಲ ನೋಡಿ, ಅಲ್ಲಿ ಇಲ್ಲಿ ಹುಡ್ಕೋದೆಲ್ಲ ಮಾಡಿ, ಹಂಗೆಲ್ಲ ಮಾಡಿ ಬಂದಿದ್ದು. ಸಖತ್ ಕಾಣೋದಿದೆ. ಹೋದರೆ ಸಾಕಪ್ಪ, ಮಲಗಿದ್ರೆ ಸಾಕಪ್ಪ ಅಂತ ಅನಿಸ್ತಿದೆ. ಇವರು ತುಂಬ ಓಡಾಡಿಸ್ತಾರೆ. ಹೋದ ವರ್ಷಗಳು ಅಂತಂದರೆ 1 ರೂಮಲ್ಲಿ ಕೊಡಾಕ್ತಿದ್ರು. ಈ ಸಲ 2 ರೂಮಲ್ಲಿ ಕೊಡೋಕ್ಕಾರೆ ನಮ್ಮನ್ನ. 2 ರೂಮಲ್ಲಿ ಕೊಡೋಕೆ ಒಳ್ಳೆ ಜೈಲ್ ಥರ ಬಿಟ್ಟೇ ಇಲ್ಲ. ಎಷ್ಟೊತ್ತು 4-5 hours ಆದರೂ ಬಿಟ್ಟಿಲ್ಲ. ಹಂಗೆ ಕೊಡಾಕೊಂಡೇ ಬಿಟ್ಟಿದ್ರು. ಆ ಥರ ಇತ್ತು. ತುಂಬಾ ಚೇಂಜ್ ಆಗಿದೆ. ಒಂದು 5 ವರ್ಷದಿಂದ ಏನು ನಾನು ಬಂದಿದ್ದು ನಾನು ತಿರುಪತಿಗೆ. ಆ್ಯಂಡ್ ಜಾಸ್ತಿ ದಿನ ಆದಮೇಲೆ ಇವತ್ತು ಬಂದಿರೋದು. ಆಲ್ರೆಡಿ ಫ್ಲ್ಯಾಟ್ ಆಗೋರೆ ನಮ್ಮನ್ನ. ಅವರು ಕಾಲ್ ನೋವು ಪಾಪ. ನಾನು ಮಾತಾಡಲೇ ಬರ್ಬೇಕ ಎಲ್ಲರೂ. ಹೇಳ್ತಾರೆ ನೋಡಿ ಓಲ್ಡ್ ಮಾತುಗಳು.
ಆ್ಯಂಡ್ ನೆಕ್ಸ್ಟ್ ಏನು ಹೇಳ್ತಿದ್ದಿಲ್ಲಪ್ಪ ನಾನು ಇವಾಗ ತುಂಬ ಚೇಂಜ್ ಆಗಿದೆ. ನಾನು ಆಮೇಲೆ ಮಾತಾಡ್ತೀನಿ. ಚೆನ್ನಾಗಿತ್ತು. ಇವಾಗ ತಾನೆ ಅದು ಇದು ಅಂತ ಹೊಳ್ಬಿಡ್ತಿದ್ರಲ್ಲ, ಚೆನ್ನಾಗಿದೆ. ಇದೊಂದು ಪರ್ಚೇಸ್ ಮಾಡಿದೆ ಇವಾಗ. ಇಟ್ಸ್ ಗುಡ್. ಮನೆ ಮುಂದೆ ಹಾಕ್ಕೊಳಕ್ಕೆ, ಮನೆ ಮುಂದೆ ಹಾಕೋಕ್ಕೆ ತೋರಣ. ಮನೆ ಮುಂದೆ ಹಾಕೊಳ್ಳೋ ಮನೆ ಮೇಲೆ ಅಂದ್ರೆ ಎಲ್ಲ ಒಂದೇ ತಾನೆ, ಅದು ತೋರಣ ಅಂತ ಹೇಳ್ಬೇಕಾ? ನಮ್ಮ ಅದನ್ನೇ ಒಂದು ನಾನೊಂದು, ಇಬ್ಬರದು ಸೇಮ್. ನಮ್ಮ ಮುಖಗಳು ನೋಡಿ ನಮ್ದು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಮುಖನೇ ತೊಳೆದಿಲ್ಲ 2 ದಿನದಿಂದ. ಈ ಪುಟ್ಟು ನೋಡಿ, ಯಾರು ಮುಖ ತೊಳೆದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ಅಲ್ಲೇ ಉಜ್ಜಿಲ್ಲ, ಹಾಗೆ ದರ್ಶನ ಮಾಡಿದ್ದೀವಿ ಅದರಲ್ಲಿ ಅಂತ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ನಮಗೆ ಬ್ಯಾಗೆಲ್ಲ ಕಿತ್ಕೊಂಡ್ಬಿಟ್ಟಿದ್ರು, ಏನು ಕೊಡ್ತೀರ. ಇಷ್ಟ ಆಯಿತು. ಆ್ಯಂಡ್ ಫ್ರೀ ಲಾಡುನೋ ಫ್ರೀ, ಅದು ಒಬ್ರಿಗೆ ಒಂದು ಅಂತ. ತುಂಬ ಕಷ್ಟ ಆಯಿತು, ಫುಲ್ಲು ನಡ್ಕೊಂಡು ಬರೋರಿಗೆಲ್ಲ ಬಂತು. ಆದರೆ ದರ್ಶನ ಟೈಮಲ್ಲಿ ಮಾತ್ರ ದೇವ್ರನ್ನ ಫುಲ್ ಹತ್ರದಿಂದ ನೋಡಿದ್ರು. ಐ ಆಮ್ ವೆರಿ ಹ್ಯಾಪಿ ಇನ್ ದಟ್. ತುಂಬ ಚೆನ್ನಾಗಿತ್ತು. ಅದು ಹೆಂಗಂದರೆ ಸ್ಟಾರ್ಟಿಂಗಲ್ಲಿ ಹೋದಾಗ ಫುಲ್ ಬ್ಲ್ಯಾಕ್ ಇರುತ್ತೆ, ದೇವ್ರು ಮಾತ್ರ ಫುಲ್ ಹೈಲೈಟಾಗಿ ಕಾಣಿಸುತ್ತೆ ಅಲ್ವಾ. ತುಂಬ ಸಖತ್ತಾಗಿರುತ್ತೆ ಅದು ನೋಡೋಕ್ಕೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ. ಹೋಗಿ ಹೊಟ್ಟೆ ತುಂಬ ಹಶ್ವಾಗ್ತಿದೆ, ತಿಂದು ಫಸ್ಟು ಕಾಫಿ ಕುಡಿಬೇಕು, ಬಿಸಿ ಫುಲ್ ತಲೆನೋವು. ಇಷ್ಟೆಲ್ಲ ಕತೆಗಳಾಯಿತು. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ನಾನು. ಇನ್ನೂ ಕತೆಗಳಾಗಿದೆ, ನೆನೆಸ್ಕೊಂಡು ಏನೇನಾಯಿತು ಅಂತ ಎಲ್ಲ ನಿಮ್ಗೆ ಹೇಳ್ತೀನಿ. ಪ್ರದಿ ಇವಾಗ ನಿದ್ದೆ ಮಾಡ್ತಾ ಇದ್ರೆ ಬಾತ್ರೂಮ್ ನಿದ್ದೆ ಮಾಡಿಲ್ವಾ ನೀವು? ನಿಮ್ಮಪ್ಪ ಪೋಜಿಸ್ತಾ. ಘಾಟ್ ಸೆಕ್ಷನಿಂದ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೆ ತುಂಬ ಭಯ, ನಂಗೆ ಘಾಟ್ ಸೆಕ್ಷನ್ ಅಂದರೆ ತುಂಬ ಭಯ. ಆ ಕೌಸು ಎಲ್ಲ ಎಂಜಾಯ್ ಮಾಡಿದೆ ನಾನು ನೇಚರ್ನ ತುಂಬ. ತಿಮ್ಮಪ್ಪನ ದರ್ಶನ ಆದಮೇಲೆ ನಾವು ಕಪಿಲ ತೀರ್ಥಂಗೆ ಹೋದ್ವಿ. ಅಲ್ಲಿ ನಾವು ಗೂಗಲ್ ಹಾಕ್ಕೊಂಡೇ ಹೋಗಿದ್ದು. ಏನು ಪಕ್ಕದಲ್ಲೇ, ನೀವು ಘಾಟ್ ಸೆಕ್ಷನ್ ಕೆಳಗಡೆ ಬಂದರೆ ಪಕ್ಕದಲ್ಲೇ ಇದೆ. ಇನ್ನು ಒಂದು 10-15 ಮಿನಿಟ್ಸಲ್ಲಿ ನೀವು ಕಪಿಲ ತೀರ್ಥಂಗೆ ಹೋಗ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿದೆ. 3-4 ಇಲ್ಲ 2-3 ದೇವಸ್ಥಾನ ಇದೆ. ಇದು ಪಾರ್ಕ್ ಥರ ಮಾಡಿದ್ದಾರೆ. ಇದೊಂದು ದೇವಸ್ಥಾನ, ಆಮೇಲೆ ಹಿಂದೆ ಒಂದು 2 ದೇವಸ್ಥಾನ ಇತ್ತು. ಈ ದೇವಸ್ಥಾನ ಒಳಗಡೆ ಇನ್ನೊಂದು ದೇವಸ್ಥಾನ ಇದೆ. ಆ ಕಡೆ ನೋಡ್ತಾ ಇದ್ರೆ ನೀವು ಅಲ್ಲೊಂದು ಫಾಲ್ಸ್ ಥರನೇ ಬರುತ್ತೆ. ಆದರೆ ಅದು ಮಳೆ ಬಂದರೆ ಮಾತ್ರ ಬರೋದಂತೆ. ಮಳೆ ಬಂದರೆ ಮಾತ್ರ ನೀರಲ್ಲಿ ಮೇಲಿಂದ ಬರೋದು. ಇವಾಗ ನೋಡಿ ಅಲ್ಲಿ ಸಣ್ಣಕ್ಕೆ ಬರ್ತಾಯಿದೆ ತುಂಬ. ಅದರಲ್ಲೂ ಸ್ನಾನ ಮಾಡ್ಕೊತಿದ್ದಾರೆ ಅಲ್ಲಿ. ಅಲ್ಲಿ ವ್ಯೂ ಚೆನ್ನಾಗಿದೆ ನೋಡಿ. ಎಲ್ಲ ದೇವ್ರ ಮಹಿಮೆಗಳು. ಎಲ್ಲಿಂದ ಬರುತ್ತೋ ನೀರಂತೂ ನನಗೆ ಗೊತ್ತಿಲ್ಲ, ಆದರೆ ನೋಡೋಕ್ಕಂತೂ ಸೂಪರ್ವಾಗಿದೆ. ನೀವೇನಾದರೂ ಹೋದರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಆ ಪ್ಲೇಸ್ನ. ಈಗ ಹೋಗಿ ಲೆಫ್ಟ್ ಸೈಡಲ್ಲಿ ಒಂದು ದೇವಸ್ಥಾನ ಗುಹೆ, ನರಸಿಂಹ ದೇವಸ್ಥಾನ ಗುಹೆ ಅಂತ ಇದೆ. ಅದು ಒಂದು ಚಿಕ್ಕ ಪುಟಾಣಿ ದೇವಸ್ಥಾನ. ಆ್ಯಂಡ್ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೆಳಗಡೆ ಇಳಿದು ಬಂದು ಈ ನೀರ ಹತ್ರ ಹೋಗೋಕ್ಕೆ ದಾರಿ ಇರೋದು. ಹಾಗೇನೂ ಹೋಗ್ಬೋದು ಮೆಟ್ಲಿಂದ, ಆದರೆ ಮೇಯ್ನ್ ಅಲ್ಲಿಂದ ಅಲ್ಲಿ ಹೋಗಿರೋದು. ಆ್ಯಂಡ್ ನೆಕ್ಸ್ಟ್ ನಾವು ಎಲ್ಲಿದೆ ದೇವಸ್ಥಾನ ಎಲ್ಲ ಮುಗ್ದು ಆದಮೇಲೆ ನಾವು ಕಾಫಿ ಕುಡಿಯೋಕ್ಕೆ ಹೋದ್ವಿ. ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು ಫುಲ್ಲು ಅಂತ. ಆ್ಯಂಡ್ ನಾವೆಲ್ಲ ಕಾಫಿ ತೊಗೊಂಡು ಮಕ್ಕಳಿಗೆಲ್ಲ ಹಾಲು ಕೊಟ್ಟು ಎಲ್ಲ ಹಂಗೆ ಹೋದ್ವಿ. ಚೇಟ ಕಾಫಿ ಮನೆ. ನೀನು ನೋಡು ಅಲ್ಲಿ ಬಜ್ಜಿ ಬರುತ್ತೆ, ಬಜ್ಜಿ. ಮನೆ ನೆಟ್ಲೊಂದು ದೋಸೆ ಸೂಪರ್ ಬಂದ. ಅಯ್ಯಮ್ಗೆ ಮೊಸಡಿ ಬಾರ. ನಮ್ಮದು ಬರ್ತಾ ಇದೆ. ನಮ್ಮದು ಬಂದರೆ ನಾನೇನು ತಿಂತೀನಿ ಅಂದರೆ ನಿಮ್ಗೆ ನೋಡಿಸ್ತೀನಿ. ನಮ್ಮದು ಪೂರಿ ಬಂತು. ನಮ್ಮ ಮನೆಯವ್ರಿಗೆ ಬರುತ್ತೆ, ಅವರು ತಿಂತಾನೆ. ಚೀಟು ನೀನೇನು ತಿಂತೀಯಾ?
ಅಮ್ಮ ತಿಂತಾರೋ ಪುಳಿನೇ ತಿಂತೀಯಾ? ಚೀಜಿನೂ ತಿಂತೀಯಾ? ಎಲ್ಲ ತಿಂತೀಯಾ? ನಾನಾ ನೀನು ಹೇಳ್ತಾ ಇರೋದನ್ನ ರೆಕಾರ್ಡ್ ಮಾಡ್ತಿದ್ದೆ. ಅಪ್ಪ ತಿನ್ನುತ್ತೆ. ಅಪ್ಪ ಇವಾಗ ನೋಡು ಬೋ ಬಂತು ಅಪ್ಪಗೆ. ಆ್ಯಕ್ಚುಲಿ ಈ ಹೋಟೆಲ್ನ ನಾವು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬರೀ ಬ್ರೇಕ್ಫಾಸ್ಟ್ ಅಂದರೆ ಬರೀ ಇಡ್ಲಿ ದೋಸೆ ಪೂರಿ ಅಷ್ಟು ಮಾತ್ರ ఇರುತ್ತೆ. గుడ్, ఇట్స్ గుడ్ టేస్ట్. మీరు ముగ్గురే చేస్తారా? మీరే చేస్తారు, ముగ్గురే మేనేజ్ చేసుకుంటారు పొద్దునే మధ్యాహ్నం. యా దట్స్ గ్రేట్. ఒక ఆడపిల్ల పుట్టి ముగ్గురు చేసుకొని ఓకే. మాస్టర్ ఉన్నారా? ఓకే. ఓకే ఆంటీ, బాగున్నాయి మీ ఫుడ్స్. మేము యాక్చువల్లీ బెంగళూరు మాది. అలా ఎలా ఉంటాయి మాది తెలుగు. ఓకే ఆంటీ, థ్యాంక్ యూ. యూట్యూబ్ ఛానల్లో తీస్తా అంటారు కదా. అవును. ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಒಲವು ನೀನು ಕೈಯ ಬಿಡದೆ ಇರು ಕೊನೆವರೆಗೆ ಜಗ ಏನು ಬೇಕು ಕೇಳು ನೀನು ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ. ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ. ಸರ್ಪ್ರೈಸ್ ಮಾಡಿ ಎಲ್ಲರೂ ನನ್ನ ಮನೆಗೆ. ಮೊಬೈಲ್ ಏನಾಗುತ್ತೆ ಹಂಗೆ ಮಾಡಿದ್ರೆ ಅಷ್ಟೇ.